ಹೇ ಗಾಯ್ಸ್, ಟೈಮ್ ಬಂದು ಸಂಜೆ 5:30. ಇವಾಗ ಯಾಕಪ್ಪಿ? ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವಾಗ ಆಲ್ರೆಡಿ ಸಂಜೆ ಆಗಿದೆ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಹೇಳಿದೆ, ಬಟ್ ಬೆಳಗ್ಗೆಯಿಂದ ಬೇರೆ ಬೇರೆ ಕೆಲಸಗಳಿತ್ತು, ಹಾಗಾಗಿ ಫ್ರೆಶ್ ಅಪ್ ಆಗೋಕ್ಕೆ ಆಗಿರಲಿಲ್ಲ. ಸೊ ಈಗ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡಿದ್ದೀನಿ. ಸೊ ಈಗ ಅವನಿಗೆ ಸ್ನ್ಯಾಕ್ಸ್ ಸಹ ಮಾಡಿಕೊಡ್ಬೇಕು. ಅದಕ್ಕೂ ಮುಂಚೆ ನಾವು ದೇವ್ರನ್ನ ಮಾತಾಡಿಸ್ಕೊಂಡು ಬರೋಣ, ಬನ್ನಿ. ಚಿಂಟು ಸ್ನಾನಕ್ಕೆ ಹೋಗಿದ್ದಾನೆ. ಸೊ ಅವನು ಸ್ನಾನದಿಂದ ಬರೋ ಅಷ್ಟರಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಅವನಿಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ. ಏನು ಮಾಡಿಕೊಡೋದು ಅಂತ ಐಡಿಯಾಸ್ ಇಲ್ಲ, ನಿಲ್ಲಿಸಿ ನೋಡೋಣ. ಬನ್ನಿ. ಚಿಂಟು ಅವ್ರ ಪಪ್ಪ ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದಾನೆ. ಇವಾಗ ನಾನು ಪೂಜೆ ಮಾಡ್ತೀನಿ. ಗೈಸ್, ಪೂಜೆ ಆಯಿತು. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಬನ್ನಿ ಹೋಗೋಣ. ಗೈಸ್, ತುಂಬ ದಿನ ಆಯಿತು ನಮ್ಮ ಚಿಂಟುಗೆ ಆಮ್ಲೆಟೇ ಮಾಡಿಕೊಟ್ಟಿಲ್ಲ. ಸೊ ಇವತ್ತು ಬನ್ನಿ ಹಾಫ್ ಬಾಯ್ಲ್ ಆಮ್ಲೆಟ್ ಮಾಡಿಕೊಡೋಣ. ಇತ್ತೀಚೆಗೇನು ಗೊತ್ತಾ, ಬರೀ ಕಾರ್ನ್ ಕೊಡೋದೇ ಆಗಿದೆ. ಬೇಬಿ ಕಾರ್ನು ಸಹ, ಮತ್ತು ಮಾಮೂಲಿ ಬರುತ್ತಲ್ಲ ಸುಡೋದು ಕಾರ್ನ್, ಜೋಳ, ಅದನ್ನು ಕೊಡೋದೇ ಆಗಿದೆ. ಅವನು ಹೇಳ್ತಾ ಇದ್ದ, ಅಮ್ಮ ಇನ್ನೊಂದು ಸ್ವಲ್ಪ ದಿನ ನನಗೆ ಜೋಳ ಕೊಡಲೇಬೇಡ ಅಂತ, ಬೇಜಾರು ಬಂದ್ಬಿಟ್ಟಿದೆ ಅಂತ. ಸೊ ಇವತ್ತು ಅವ್ನ ಬೇಜಾರನ್ನ ಹೋಗ್ಲಾಡ್ಸೋಕ್ಕೆ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ಆಮ್ಲೆಟ್ ರೆಡಿ ಆಗ್ತಾ ಇದೆ. ಚಿಂಟದು ಫೇವ್ರೆಟ್ ಇದು. ಈಗಿನ್ನೂ ಚೆನ್ನಾಗಿದ್ದೀನಿ ಅಂದೆ. ನೋಡಿ ಗೈಸ್, ಈಗಿನ್ನೂ ಚೆನ್ನಾಗಿದ್ದೀನಿ ಅಮ್ಮ, ನಾನು ಜ್ಯೂಸ್ ಮಾಡ್ಕೊಂಡು ಕುಡಿಲ್ಲ ಅಂದ. ಈಗ ಹೇಳ್ತಾ ಇದ್ದಾನೆ, ನನ್ನ ಕಣ್ಣು ಥರ ಚುಚ್ತಾ ಇದೆ. ಯಾಕೆ ಮತ್ತೆ? ಇಲ್ಲಪ್ಪ, ಇನ್ನು ಅದೇ ಕೆಲಸ. ಈಗ ಮೊನ್ನೆ ಇನ್ನು ಗೈಸ್ ಎಷ್ಟು ಖರ್ಚಾಯಿತು ಗೊತ್ತಾ? 770 ರೂಪಾಯಿ ಊಟಕ್ಕೆ. ಆಮೇಲೆ ಡಾಕ್ಟರ್ ಫೀಸು 500 ರುಪೀಸ್ ಹೋಯ್ತು. ಡಾಕ್ಟರ್ ಫೀಸ್ 200 ರೂಪಾಯಿ, 270 ರೂಪಾಯಿ ಏನೋ ಮೆಡಿಸಿನು. 170 ಆಯಿತು, 400 ರೂಪಾಯಿ. 120 ನಿಮ್ಮ ಅಜ್ಜಿ ತಲೆ. 500 ತೋರಿಸಿ ಗೈಸ್ ರಫಾಗಿ. ಸೊ 800 ರೂಪಾಯಿ ಪ್ಲಸ್ 500 ರೂಪಾಯಿ 1200. ಸೊ 800 ರುಪೀಸು ಪೆಟ್ರೋಲು. ಮುಗೀತಲ್ಲ, 2000 ರೂಪಾಯಿ ಡಮ್ ಅನ್ನಿಸ್ತಾ. ಆಗ ಮೆಡಿಸಿನ್ ಖರ್ಚು, ಎಷ್ಟು ಮೆಡಿಸಿನ್ ಮಾಡಿದ್ರು ನಿಂಗೆ ಹುಷಾರಾಗಲ್ಲ, ಅಂಕುಲದಲ್ಲೂ ಹೋಗ್ಬೋದು. ಮತ್ತೆ ಅದು ವರ್ಕ್ ಆಗಲ್ಲ. ಚಿಂಟುದು ಕೋಟ ಮುಗಿತು. 3 ನೋಡಿ ತಾಳು. ಗೈಸ್, ಇನ್ನು ಉಳಿದಿರೋದು ಒಂದೇ ಮೊಟ್ಟೆ. ಸೊ ಈ ಮೊಟ್ಟೆನ ನಾನು ತಿಂತೀನಿ. ನೋಡಿ ಗೈಸ್, ನಾನು ಫುಲ್ ಇದೆಲ್ಲ ಹರಡ್ಕೊಂಡು ಬಿಟ್ಟಿದ್ದೀನಿ. ಸೊ ನನಗೆ ಡಬಲ್ ಸೈಡು ಏನದು ಫ್ರೈ ಆಗಬೇಕು. ಇದನ್ನು ಇವಾಗ ಉಲ್ಟಾ ಬೇಯಿಸೋಣ. ಸೊ ಇದು ನನಗೆ ಬೇಕಾಗಿರೋ ರೀತಿ ಆಮ್ಲೆಟ್. ಗೈಸ್, ನನ್ನ ಆಮ್ಲೆಟು ರೆಡಿ ಆಯಿತು ನೋಡಿ. ವಾವ್, ಯಮ್ಮಿ ಯಮ್ಮಿ ಅಲ್ಲ, ಸಖತ್ತಾಗಿದೆ. ಬನ್ನಿ ತಿನ್ನೋಣ. ಬಿಸಿ ಬಿಸಿ ಪ್ಲೇಟಿಗೆ ಹಾಕ್ಕೊಂಡ್ರೆ ಅದನ್ನು ಬೇರೆ ಬೆಳಗಬೇಕು. ತಿಂದಾಯ್ತಪ್ಪಿ?
ठीक है ना, पपड़ी दुखा रही है, प्लेटर में ಬಟ್ ಬಾಯ್ ಹಾಕೊಂಡೆ नहीं ऐसा कुछ नहीं है, चल खा लिया। ಗೈಸ್ ನಮ್ಮ ಚಿಂಟುಗೆ ಆಮ್ಲೆಟ್ ಸಾಕಾಗ್ಲಿಲ್ವತ್ತೆ, ಅದಕ್ಕೇ ಪಲಾವ್ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡಿದ್ದೆ. ಸೊ ಇವಾಗ ಅಮ್ಮ ಮಗ ಪುಲಾವ್ ತಿಂತಾ ಇದ್ದೀವಿ ಬಿಸಿ ಮಾಡಿಕೊಂಡು. ನಾನು ಆ್ಯಕ್ಚುಲಿ ಇನ್ನೊಂದು ದಿನಕ್ಕೆ ತಿಂಡಿಗೆ ಆಗುತ್ತೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ನೋಡಿದ್ರು ನನ್ನ ಮಗ, ಅಮ್ಮ ಯಾಕೋ ಹೊಟ್ಟೆ ಹಸಿತಾ ಇದೆ, ಪಲಾವ್ ಬಿಸಿ ಮಾಡಿಕೊಡು ಅಂದ. ಸೊ ಬಿಸಿ ಮಾಡಿ ತಂದಿದ್ದೀನಿ. ಸಾಸ್ ಇದೆಯಲ್ಲ ಕೊಡೋದು, ಸಿಜ್ವಾನ್ ಎಲ್ಲ ಹಾಕ್ಬೇಕು. ಸೆಂಟರ್ಗೆ ಸ್ಪೂನ್ ಮೇಲೆ ಹಾಕ್ಬಿಡ. ಹಾಕು, ಅಷ್ಟು ಸಾಕಾಗುತ್ತಾ? ಹಾಂ ಸಾಕು. ಏನ್ ಗೈಸ್ ಇದು ಇಷ್ಟೊಂದು ಹರಡ್ಬಿಟ್ಟಿದೆ. ಏನು ಗೊತ್ತಾ, ನಮ್ಮ ಮನೆ ಬಾಲ್ಕನಿನಲ್ಲಿ ಪಾರಿವಾಳ ಗೂಡು ಕಟ್ತಾ ಇದೆ. ಸೊ ನೋಡಿ, ಅದು ಗೂಡು ಕಟ್ಟೋಕ್ಕೆ ಈ ರೀತಿ ಎಲ್ಲ ತಂದು ತಂದು ಆಗ್ತಾ ಇದೆ. ಸೊ ಪಾರಿವಾಳ ಜಸ್ಟ್ ಹಾರೋಯ್ತು. ನಿಮಗೆ ಇನ್ನೊಂದು ದಿನ ಕ್ಯಾಪ್ಚರ್ ಮಾಡ್ತೀನಿ. ಎಲ್ಲೋಯ್ತು? ಇಲ್ಲೇ ಹಾರಿ ಹೋಯ್ತು. ಅಲ್ಲಿ ನೋಡಿ ಪಾರಿವಾಳ. ಜೋಡಿ ಪಾರಿವಾಳ ಗೈಸ್, ಗೂಡು ಕಟ್ತಾ ಇದೆ. ಅದ್ರ ವಾಸನ ಅದು ಇಲ್ಲಿ ಮಾಡ್ಕೊತಾ ಇದೆ. ಬನ್ನಿ ಇದನ್ನ ಕ್ಲೀನ್ ಮಾಡೋಣ. ನೀವುಗಳು ಅಬ್ಸರ್ವ್ ಮಾಡಿದಿರಾ, ಪಾರಿವಾಳಗಳು ಸಾಮಾನ್ಯವಾಗಿ ದೇವಸ್ಥಾನ ಅಥವಾ ಹೀಗೆ ಸ್ಕೂಲು ಕಾಲೇಜು ಈ ರೀತಿ ಎಲ್ಲಿ ಪ್ರಶಾಂತವಾಗಿರುತ್ತೆ ಅಲ್ಲ, ಅಲ್ಲಿ ಇರ್ತವೆ. ನೋಡಿದಿರಾ, ನೀವು ಅಬ್ಸರ್ವ್ ಮಾಡಿದಿರಾ? ಏನು ಗೊತ್ತಾ ಗೈಸ್, ಈ ರೀತಿ ಜೋಡಿ ಪಾರಿವಾಳಗಳು ಮನೆ ಬಾಲ್ಕನಿನಲ್ಲಿ ಗೂಡು ಕಟ್ಟೋಕ್ಕೆ ಬಂದರೆ ಅವು ಏನು ಅಂದ್ಕೊಂಡಿರ್ತವೆ ಗೊತ್ತಾ, ಈ ಮನೆ ಸೇಫೆಸ್ಟು, ಇಲ್ಲಿ ವಾತಾವರಣ ಕ್ಲೀನು, ಸೊ ಹಾಗಾಗಿ ಶಾಂತಿ ಇರುತ್ತೆ. ಹಾಗಾಗಿ ಇಲ್ಲಿ ಬಂದು ಅವು ಗೂಡು ಕಟ್ಟೋದು. ಮತ್ತು ಇದು ಯಾವುದು ಸಂಕೇತ ಗೊತ್ತಾ, ಮನೇಲಿ ಶಾಂತಿ ನೆಮ್ಮದಿ ಎಲ್ಲ ಇದೆ ಅನ್ನೋದ್ರ ಸಂಕೇತ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಮನೇಲಿ ಲೈಕ್ ಲಕ್ಷ್ಮಿ ಬರೋದಾದರೆ ಅಥವಾ ಲಕ್ಷ್ಮಿ ಜಾಸ್ತಿ ಇದ್ದರೆ ಈ ರೀತಿಯಾದ ಏನದು ದೇವರಿಂದ ನೇಚರಿಂದ ಸೈನ್ಗಳು ನಮಗೆ, ಈ ರೀತಿಯಾದ ಸೈನ್ಗಳು ನಮಗೆ ಗೋಚರಿಸುತ್ತೆ. ಸೊ ಇದರಿಂದ ನಾವು ತಿಳ್ಕೊಬೋದು ನಮ್ಮ ಮನೆ ಹತ್ರ ಎನ್ವೈರ್ನಮೆಂಟ್ ತುಂಬ ಚೆನ್ನಾಗಿದೆ. ಸೊ ತುಂಬ ಸೇಫ್. ಅದಕ್ಕೇ ನಾನು ಆ್ಯಕ್ಚುಲಿ ಇಲ್ಲೇ ಇರೋದು. ಎಷ್ಟೇ ಏನೇ ಆದರೂ ಸಹ ನಮಗೆ ನಮ್ಮ ಮನೆಯೇ ಇಷ್ಟ. ಆ್ಯಂಡ್ ನಮ್ಮ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ, ನಮ್ಮ ಮನೆ ನನಗೆ ಸೇಫ್ ಅನ್ನೋ ಫೀಲ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಚಿಂಟು ಅವ್ರ ಪಪ್ಪನೂ ನಮ್ಮ ಜೊತೆ ಇದ್ದರೆ ನಾವು ಯಾವಾಗಲೂ ಸೇಫಾಗಿರ್ತೀವಿ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನನಗೆ ನಮ್ಮ ಮನೆಯೇ ಚೆಂದ ಗೊತ್ತಾ. ಸೊ ಯಾರೇನೇ ಹೇಳ್ಬೋದು, ಲೈಕ್ ನನಗೂ ಅನ್ನಿಸ್ಬೋದು ನಾನು ಸ್ಟ್ರಾಂಗಾಗಿ ನಿಲ್ಲಬೇಕು, ನನಗೆ ತುಂಬ ಸಲ ಅನಿಸುತ್ತೆ ನಾನು ಹೊರಗೋಗ್ಬೇಕು, ನನ್ನ ಸ್ಟ್ಯಾಂಡ್ ನಾನು ತೊಗೋಬೇಕು ಅಂತ. ಬಟ್ ಒಂದು ಅದೆಲ್ಲದಕ್ಕಿಂತ ನಾನು ಅಲ್ಲಿ ಹೋಗಿ ಏನು ಮಾಡ್ತೀನಲ್ಲ, ಅದಿಲ್ಲಿ ಏನೂ ಮಾಡೋದು ಬೇಡ. ನನಗೆ ನಾನು ಏನಾದರೂ ಒಂದು ಮಾಡಿಕೊಂಡ್ರೆ ಸಾಕು. ಇಲ್ಲಿ ಆರಾಮಾಗಿ ಅಲ್ಲಿ ಇರೋದಕ್ಕಿಂತ 10 ಪಟ್ಟು ಚೆಂದಾಗಿ ನಾನು ಇಲ್ಲಿ ಇರ್ತೀನಿ ಅನ್ನೋದು ನನಗೆ ಮನವರಿಕೆ ಆಗಿದೆ. ಸೊ ಹಾಗಾಗಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ. ಕಾಲಾಯ ತಸ್ಮೈ ನಮಃ, ಎಲ್ಲ ದೇವರಿಗೆ ಬಿಟ್ಟುಬಿಡ್ತೀನಿ. ಸೊ ಇದು ಒಂದು. ಆ್ಯಂಡ್ ಮೋರ್ ಓವರ್ ಇನ್ನೂ ತುಂಬ ಶೇರ್ ಮಾಡ್ಕೊಳ್ಳೋದಿದೆ, ಬಟ್ ಈಗ ಬೇಡ.
ಸಮಯ ಸಂದರ್ಭ ಎಲ್ಲದನ್ನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈಗ ಜಸ್ಟ್ ಪಾರಿವಾಳ ನೋಡಿದೆ ಅಲ್ಲ, ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳ್ಕೊತಾ ಇದ್ದೀನಿ ಅಷ್ಟೇ. ಬನ್ನಿ, ಈಗ ಕೆಲಸ ಇದೆ, ಕಸ ಗುಡಿಸಿ ಮನೆ ಒರೆಸ್ಬೇಕು. ಆ್ಯಂಡ್ ಮೋರೋವರ್ ಅಲ್ಲಿ ಬಾಲ್ಕನಿಲಿ ಎಲ್ಲ ಅದು ಕಡ್ಡಿಗಳನ್ನ ಬೀಳಿಸಿ ಎಲ್ಲ ರಂಪ ಮಾಡಿಬಿಟ್ಟಿದೆ ಅಲ್ಲ, ಸೊ ಅದನ್ನೆಲ್ಲ ಹೊರಗೆ ಹಾಕಬೇಕು. ಬನ್ನಿ ಆ ಕೆಲಸ ಮಾಡೋಣ. ಪಾರಿವಾಳ ಎಲ್ಲ ಬಂದ್ಬಿಟ್ಟು ಅದನ್ನೆಲ್ಲ ಮಟೀರಿಯಲ್ಸ್ ಎಲ್ಲ ತಂದು ಅಲ್ಲೆಲ್ಲ ಧೂಳಾಗಿ ಮತ್ತೆ ಎಲ್ಲ ಕಡ್ಡಿಗಳೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ತೆಗ್ದಾಕಿ ಮನೆ ಕಸ ಮತ್ತೆ ಬಾಲ್ಕನಿ ಕಸ ಎಲ್ಲ ಗುಡ್ಸಿ ಮನೆ ಒರೆಸಿ ಈಗ ಬಾಲ್ಕನಿನ ಒರೆಸ್ತಾ ಇದ್ದೀನಿ ಗೈಸ್. ರೆಗ್ಯುಲರ್ ಆಗಿ ನಾವು ಕೆಳಗಡೆ ಮನೆನೂ ಅಷ್ಟೇ ಮೇಲ್ಗಡೆ ಮನೆನೂ ಅಷ್ಟೇ ರೆಗ್ಯುಲರ್ ಆಗಿ ಬಾಲ್ಕನಿ ಎಲ್ಲ ದಿನ ಒರೆಸ್ಕೊಂತೀವಿ. ಹಾಗಾಗಿ ಯಾವಾಗ್ಲೂ ಕ್ಲೀನ್ ಆಗಿರುತ್ತೆ. ಮನೆ ಒಳಗೆ ಹೇಗಿರುತ್ತಲ್ಲ ಅದೇ ರೀತಿ ಹೊರಗಡೆ ಸಹ ಇರುತ್ತೆ ನಮ್ಮನೆ. ಗೈಸ್, ಮನೆ ಒರೆಸಿ ಆಯಿತು. ಇವಾಗ ಸ್ನಾನ ಮಾಡಿಕೊಂಡು ಹೋಗಬೇಕು. ಐಬ್ರೋಸ್ ಮಾಡಿಸೋಣ ಅಂತಿದ್ದೀನಿ. ಮೊನ್ನೆ ಹೇಳಿದೆ ನಿಮಗೆ ಐಬ್ರೋಸ್ ಮಾಡಿಸ್ತೀನಿ ಅಂತ, ಬಟ್ ಟೈಮೇ ಆಗಲಿಲ್ಲ ಗೈಸ್. ಕೆಲ್ಸದ ಮಧ್ಯ ನನಗೆ ಅಂತ ಟೈಮ್ ಮಾಡ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ಈಗ ಟೈಮ್ ಬಂದು ನೋಡಿ 3:15. ಸೊ ಇವಾಗ ಸ್ನಾನ ಮಾಡಿಕೊಂಡು ಹೊರಡಬೇಕು. ಬೇಗ ಹೋಗೋಣ ಬನ್ನಿ. ಸ್ನಾನ ಮಾಡ್ಕೊಳ್ಳೋಣ ಅಂತಾನೆ ಇದ್ದೆ, ಬಟ್ ಆಗ್ಲಿಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ಸೊ ಅದನ್ನ ನೋಡ್ತಾ ಕೂತ್ಕೊಂಡೆ. ಹಾಗೆ ಯೂಟ್ಯೂಬ್ ಕಮೆಂಟ್ಸಿಗೆಲ್ಲ ರೆಸ್ಪಾಂಡ್ ಮಾಡ್ಕೊತಾ ಕೂತ್ಕೊಂಡೆ. ಸೊ ಹಾಗಾಗಿ ಟೈಮ್ ಆಗೋಯ್ತು. ಸೊ ಚಿಂಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಸ್ಕೂಲ್ ಹತ್ರ ಬಂದಿದ್ದೀನಿ. ಅವನನ್ನ ಕರ್ಕೊಂಡು ಈಗ ಶೋರೂಮ್ ಹತ್ರ ಹೋಗ್ಬೇಕು. ಅಲ್ಲಿ ಸ್ಕೂಟಿನ ರಿಪೇರಿ ಕೊಟ್ಟಿದ್ದೆ, ಅದನ್ನ ತಗೊಂಡು ಬರಬೇಕು. ಏನೇನು ಮಾಡಿದ್ದೀರಾ? ಹೆಡ್ಲೈಟ್ ಬಲ್ಪ್ ಒಂದು, ಹಾಂ, ಸ್ಪೀಡೋಮೀಟರ್ ಕೇಬಲ್, ಓಕೆ. ಕ್ಲಚ್ ಗ್ರೀಸಿಂಗ್ ಹಾಕಿ ಬೆಲ್ಟ್ ಹಾಕಿದ್ದೀವಿ. ಇಂಜಿನ್ ಆಯಿಲ್, ಗೇರ್ ಆಯಿಲ್. ಇನ್ನೊಂದೇನೋ ಕಂಪ್ಲೇಂಟ್ ಇದೆ. ಇಂಜಿನ್ ಆಯಿಲ್ ಹಾಕಿಲ್ಲ, ಏನು ಮಾಡಿಲ್ಲ. ಸ್ಪೀಡೋಮೀಟರ್ ಅದೇ ಕೇಬಲ್ ಹಾಕಿದ್ದೀನಿ, ಕೇಬಲ್ ಅದೇ ಹೋಗಿತ್ತಾ? ಒಂದು ಬಲ್ಪ್ ಒಂದೇ ಪಾಯಿಂಟ್ ಆಗ್ತಿತ್ತಲ್ಲ, ಹಾಂ ಹೌದು. ಲಾಂಗ್ ಇತ್ತು, ಶಾರ್ಟಿಂದ ಯಾವುದೋ ಒಂದು ಹೋಗಿತ್ತು. ಬಲ್ಪ್ ಹೋಗಿತ್ತು. ಏನಾದರೂ ನನ್ನ ಕಡೆ ಹೆಡ್ಲಿಂಗ್ ಜಾಸ್ತಿ ಮಾಡ್ಕೊಂಡಿದ್ರ? ಇಲ್ಲ, ನಾ ಇನ್ನೂ ಮಾಡಿಲ್ಲ. ಒಂದು ರೈಸ್ ಆಗಿತ್ತು, ಯಾವುದು? ಹೆಡ್ಲಿಂಗ್ ಜಾಸ್ತಿ ಆಗಿತ್ತಂತೆ. ಅದು ಒಂದ್ಸಲ ಬ್ಯಾಟ್ರಿ ಲೋ ಆಗಿತ್ತು, ಅಲ್ಲೇ ಮನೆ ಹತ್ರ ಮೆಕ್ಯಾನಿಕಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡಿಸಿದ್ದೆ, ಅಷ್ಟೇ ಮಾಡಿಸಿದ್ದು, ಮತ್ತು ಹೊರಗಿನೆಲ್ಲೂ ಮಾಡಿಸಿಲ್ಲ. ಕೂತ್ಕೊಳ್ಳಿ. ನೀವು ಹೊಡಿತೀಯಾ? ನಾನು ನಾಳೆ ಬಂದು ತೊಗೊಲ್ಲ. ನಾನು ಬೇಡಪ್ಪ. ನಾನು ನಾಳೆ ಬಂದು ತೊಗೊಳ್ತೀನಿ. ಪೇ ಮಾಡಲಾ? ಇದೆಲ್ಲ ಶಾಕ್ ಗುಂಡಿಗೆ ಬಿದ್ದರೆ ಸೌಂಡ್ ಆಗ್ತಾ ಇತ್ತು, ಗಡ್ 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 ಅಂತ ಮಾಡಿದ್ದಾರೆ ಎಲ್ಲ. ನಾನು ಮತ್ತೆ ನೋಡ್ತೇನೆ. ಒಂದು ಹಂಸ ಹಬ್ಸಿದ್ರೆ ಅಥವಾ ಒಂದು ಚಿಕ್ಕ ಗುಂಡಿ ಬಿದ್ದರೂ ಸಹ ಡಗ್ ಡಗ್ ಅಂತ ಶಬ್ದ ಆಗೋದು. ಸ್ವಲ್ಪ ಚೆಕ್ ಮಾಡೋಕ್ಕೆ ಹೇಳ್ತೇನೆ. ಸರಿ, ನಾನು ನಾಳೆ ಬೆಳಗ್ಗೆ ತೊಗೊಂಡು ಹೋಗ್ತೀನಿ, ಮಧ್ಯಾಹ್ನ ಪೇ ಮಾಡಿ. ಆಗಲೇ ಪೇ ಮಾಡಲ? ಇಲ್ಲ ಸರ್, ಚೆಕ್ ಮಾಡ್ತೀರಾ? ಇಲ್ಲ, ಯಾವ ಬೇಕಾದ್ರೂ ಮಾಡಿ. ಅಲ್ಲ, ಅದೊಂದು ಚೆಕ್ ಮಾಡಿಬಿಡ್ತೀರಾ? ನಾಳೆ. ಸರಿ. ಇದೇನು ಬೇಡ ಅಲ್ಲ? ಬೇಡ, ಅದು ನೋಡಿ. ಎಗ್ ಪಫ್ ಇದೆಯಾ? ಎಗ್ ಪಫ್ ಇದೆಯಾ? ಎಗ್ ಪಫ್ 3 ಕೊಡಿ. ಖಾರ ಬನ್ನಿ. ಸಮೋಸ ನಿಮ್ಗೆ ಯಾಕೆ ಹಂಗಾಗಿದಲ್ಲ? ನಿಮ್ಗೆ ಯಾಕೆ ಹಿಂಗಾಗಿದ? ಸ್ವೀಟ್ ಬ್ರೆಡ್ ಕೊಡಿ 1 ಪೌಂಡ್. ಎಷ್ಟು? ಕ್ರಿಸ್ಪ್ ಇದೆಯಾ?
ಬಿಲ್ ಪೇ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ, "ಅಮ್ಮ ಅದು ಟೊಮೊಟೊದು ಚಕ್ಲಿ ಬರುತ್ತಲ್ಲ, ಖಾರ ಖಾರ ಚಕ್ಲಿ ಬರುತ್ತಲ್ಲ ಅದು ಬೇಕು" ಅಂದ. ಸೊ ಅದನ್ನೊಂದು ಟೇಸ್ಟಿಗೆ ಕೊಟ್ಟೆ. "ನೋಡು ಇದೇನಾ?" ಅಂದ್ಬಿಟ್ಟು, "ಹ್ಞೂ ಇದೆ ಅಮ್ಮ ತಕ್ಕೊಡು" ಅಂದ. ಸೊ ಅದನ್ನ ಒಂದು 1/4 ಕೆಜಿ ತಗೊಂಡೆ. ಒಟ್ಟ ಬಿಲ್ಲು ₹150 ಆಯ್ತು. ಸೊ ₹150 ಹುಂಡಿಗೆ ಹಾಕ್ಬಿಟ್ಟು ಬಂದೆ. ಯಾಕೆ ಹೀಗೆ ಆಡ್ತೀಯಾ? ಗೈಸ್, ಚಿಂಟುನ್ ಕರ್ಕೊಂಡು ಮನೆಗೆ ಬಂದೆ. ಬರ್ತಾ ಅಲ್ಲಿ ಸರ್ವಿಸ್ ಸ್ಟೇಷನ್ಗೆ ಹೋಗಿದ್ವು. ಬೈಕ್ನ ಸರ್ವಿಸಿಗೆ ಕೊಟ್ಟಿದ್ದೆ, ಆ್ಯಕ್ಟಿವಾ ಬೈಕು ವೈಟ್ ಕಲರ್ ಇದೆಯಲ್ಲ ಅದನ್ನು. ಸೊ ಅದನ್ನು ಎಲ್ಲ ನೋಡಿಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಇದೆ ಅದನ್ನು ಅಟೆಂಡ್ ಮಾಡಿ ಅಂತ ಹೇಳಿಬಿಟ್ಟು ಬಂದೆ, ನಾಳೆ ತೊಗೋತೀನಿ ಅಂತ ಹೇಳಿ. ಆಮೇಲೆ ಚಿಂಟು ಸ್ನ್ಯಾಕ್ಸ್ ಬೇಕು ಅಂದ. ಸೊ ಮನೇಲಿ ಫ್ರೂಟ್ಸ್ ಇದೆ ಅಂತ ಹೇಳಿದ್ದೀನಿ. ಫ್ರೂಟ್ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ, ವಾಟರ್ ಮೆಲನ್ನು. ಅದ್ರ ಜೊತೆಗೆ ಹಾಲು ಕೊಡ್ತೀನಿ. ಮತ್ತು ಸಾಕಲ್ಲ ಅಂತ ಹೇಳಿದ್ರೆ ಆಗಲ್ವಂತೆ, ಜೋಳ ಬೇರೆ ಇತ್ತು ಅದು ಒಂದಿದೆ. ಸೊ ಸಾಕು ಪುಟ್ಟ ಅಂದರೆ ಇಲ್ಲ ಆಗಲ್ಲ ಅಂದ. ಅದಕ್ಕೇ ಬೇಕ್ರಿ ಕರ್ಕೊಂಡೋಗಿ ಪಪ್ಸು ಮತ್ತು ಚಕ್ಲಿ ಬ್ರೆಡ್ಡು ಎಲ್ಲ ತೊಗೊಟ್ಟು ಕರ್ಕೊಂಡು ಬಂದಿದ್ದೀನಿ. ₹150 ಆಯಿತು ಗೈಸ್. ಸೊ ಇದಿಷ್ಟ ಆಯಿತಾ. ಈಗ ಮನೆಗೆ ಕರ್ಕೊಂಡು ಬಂದು ಅಂದ್ಬಿಟ್ಟು ಅವ್ನು ಸ್ನಾನಕ್ಕೆ ಹೋಗಿದ್ದಾನೆ. ಈಗ ನಾನು ಕೆಳಗಡೆ ಹೋಗಿ ಬಟ್ಟೆ ತಗೊಬರ್ಬೇಕು. ಬಟ್ಟೆ ಎಷ್ಟು ಹೋಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಆ ಬಟ್ಟೆನ ಎತ್ಕೊಂಡು ಮೇಲೆ ಬಂದು ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಿಡೋಣ. ಸೊ ಇಲ್ಲಿಗೆ ನಮ್ಮ ವ್ಲಾಗು ಮುಕ್ತಾಯ ಆಗುತ್ತೆ. ಮತ್ತು ನಿಮಗೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಆಯಿತಾ? ಬನ್ನಿ ಈಗ ಫಸ್ಟು ಹೋಗೋಣ, ಬಟ್ಟೆ ತಗೊಳ್ಳೋಣ ಎಷ್ಟು ಅಂತ ತೋರಿಸ್ತೀನಿ. ಬನ್ನಿ ಗೈಸ್ ಹೋಗೋಣ. ಕೋಳಿ ನೋಡಿ ಯಾವಾಗಲೂ ಕಿಚಿ ಪಿಚಿ ಅಂತ ಇರುತ್ತೆ. ಪುಟಾಣಿ ಮರಿ ಕಾಣಿಸ್ತಾ ನೋಡಿ, ಅಲ್ಲಿ ಒಂದೇ ಒಂದು ಹೊರಗೆ ಬಂದುಬಿಟ್ಟಿದೆ. ಎಲ್ಲ ಜಂಪ್ ಹೊಡಿತಾ ಇದ್ದಾವೆ ನೋಡಿ. ಅದು ದೊಡ್ಡದ್ರಲ್ಲಿತ್ತು ಅನಿಸುತ್ತೆ. ಅಲ್ಲಿಂದ ಎಲ್ಲ ಹಾರ್ತಾ ಇದ್ದಾವೆ. ಸರಿಯಾಗಿ ಮುಚ್ಚಿಲ್ಲ ಅನಿಸುತ್ತೆ. ಮೈ ಗಾಡ್, ಗೋ ಬರ್ತಾ ಇದ್ದಾವೆ ನೋಡಿ. ಅದ್ರ ತಾಯಿ ಆಮೇಲೆ ನನಗೆ ಕುಕ್ಕಕ್ಕೆ ಬಂದು ಓಡ್ ಬಂದ್ಬಿಡ್ತು ನೋಡಿ ತಾಯಿ, ಸೇಫ್ ಗಾರ್ಡ್ ಮಾಡೋಕ್ಕೆ. ಹೋ ಓ ಮೈ ಗಾಡ್, ಕಾಲ ಹತ್ರ ಬರ್ತಾ ಇದ್ದೆ. ಗೈಸ್ ಅದು ಮರಿ ಅಲ್ವಾ, ಮರಿಗೆ ಏನಾಗ್ಬಿಡುತ್ತೋ ಅಂದ್ಬಿಟ್ಟು ತಾಯಿ ಸಹ ಜಂಪ್ ಹೊಡೆದ್ಬಿಡ್ತು. ನೋಡಿದ್ರಿ ಅಲ್ಲ. ಬನ್ನಿ ಇವಾಗ ಕೋಳಿ ಕೂಗ್ತಾ ಇದೆ. ನೋಡ್ತೀರಾ ಎಷ್ಟು ಕೋಳಿ ಇದ್ದಾವೆ ಅಂತ ನೋಡಿ. ಎಲ್ಲ ಕೂತಿದ್ದಾವೆ. ಸಂಜೆ ಆಯಿತು ಅಲ್ಲ, ಬಂದಿದ್ದಾವೆ. ಅಲ್ಲೆಲ್ಲ ಇದೆ. ಬನ್ನಿ ಬಟ್ಟೆ ಎಷ್ಟು ಒಗ್ದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇಷ್ಟು ಬಟ್ಟೆ ಒಗ್ದಿದ್ದೀನಿ ಇವತ್ತು. ಬನ್ನಿ ಬಟ್ಟೆನ ಎತ್ಕೊಂಡು ಮನೆಗೆ ಹೋಗೋಣ. ಈಗ ಬಟ್ಟೆ ಎಲ್ಲ ಬೇಗ ಬೇಗ ಒಣಗುತ್ತೆ. ಯಾಕೆ ಗೊತ್ತಾ? ಬಿಸಿಲು ಅಂತ ಅಲ್ಲ, ತುಂಬ ಗಾಳಿ ಇದೆ. ನೋಡಿದ್ರಿ ಅಲ್ಲ ಇಲ್ಲಿ ಎಷ್ಟು ಚಂದ ಗಾಳಿ ಬರುತ್ತೆ ಅಂತ. ಸೊ ಗಾಳಿಗೆ ಬೇಗ ಬಟ್ಟೆ ಒಣಗಿಬಿಡುತ್ತೆ. ಬಟ್ಟೆ ಎಲ್ಲ ಎತ್ಕೊಂಡಾಯಿತು. ಬನ್ನಿ ಇವಾಗ ಹೋಗೋಣ. ಗೈಸ್ ಇವತ್ತಿನ ವ್ಲಾಗು ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಆಯಿತಾ? ಬಾಯ್, ಸಿ ಯು ಸೂನ್.